ನಮಸ್ಕಾರ ಎಲ್ಲರಿಗೆ ಭಾಗ್ಯ ಕಿಚನ್ಗೆ ಸ್ವಾಗತ. ಇವತ್ತೊಂದು ಅಡೆ ದೋಸೆ ಮಾಡುವಂತ. ಅಡೆ ದೋಸೆಗೆ ನೋಡಿ 3 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ದೋಸೆ ಅಕ್ಕಿ ಆದರೂ ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಅಕ್ಕಿ ಮನೆಯಲ್ಲಿ ಯಾವ್ದು ಇರ್ತೈತೆ ಅದನ್ನು. ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 3 ಗ್ಲಾಸ್ ಚೆನ್ನಾಗಿ ಹಸನ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ ಅಕ್ಕಿ ಚೆನ್ನಾಗಿದೆ. ತೊಳ್ಕೊಂಡು ಬರುವ ಈಗ ಒಂದು ಮುಕ್ಕಾಲು ಲೋಟ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಮುಕ್ಕಾಲು ಲೋಟ ಹೆಸರು ಬೇಳೆ ತೊಗೊಂಡಿದ್ದೀನಿ. ಮುಕ್ಕಾಲು ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಒಂದು 4 ಸಲ ವಾಶ್ ಮಾಡ್ಕೊಂಡು ಬರುವ. ಚೆನ್ನಾಗಿ ತೊಳ್ಕೊಂಡಷ್ಟು ಧೂಳೆಲ್ಲ ಹೋಗ್ತದೆ. ರೇಷನ್ ಅಕ್ಕಿ ತುಂಬ ಧೂಳು ಇರ್ತದೆ. ಈಗ 1 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ತೊಗೊಂಡಾದಮೇಲೆ ಹಾಕಿದ್ದೀನಿ ಮೆಂತ್ಯ. ಈಗ 4-5 ಬ್ಯಾಡಗಿ ಮೆಣಸು ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಕಾಳು ಮೆಣಸು, 1 ಚಮಚದಷ್ಟು ಕೊತ್ತಂಬರಿ, 2 ಚಮಚದಷ್ಟು ಜೀರಿಗೆ ಎಲ್ಲವನ್ನು ಹಾಕಿ ಒಂದು 4-5-6 ಗಂಟೆ ನೆನೆಸಿಡುವ. ಈಗ ಬೆಳಗ್ಗೆ ಒಂದು 10:30-11 ಆಗ್ತಾ ಬಂದಿದೆ. ನೆನಕ್ತಾ ಇದ್ದೀನಿ. ಸಂಜೆ ರುಬ್ಕೊಳ್ಳುವ. ಈಗ ಏನಾದ್ರ ಮೇಲೆ ಮುಚ್ಚಿಬಿಟ್ಟು ಚೆನ್ನಾಗಿ ನೆನೀಲಿ. ಅಲ್ಲಿ ತನಕ ಮುಚ್ಚಿಟ್ಬಿಡುವ ಒಂದು 4-5-6 ಗಂಟೆ. ಅದಕ್ಕಿಂತ ಮೊದಲು ಯಾರನ್ನ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚೆಚ್ಚು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರುಬ್ಕೊಳ್ಳುವ. ಈಗ ಸಾಯಂಕಾಲ 6 ಗಂಟೆ ಆಗಿದೆ. ಚೆನ್ನಾಗಿ ನೆನೆದೈತಿ ನೋಡಿ. ಎಲ್ಲ ಮೆಣಸು ಎಲ್ಲ ನೀವು ಬೇಕಂದ್ರೆ ಜೇಡಿಗೆ ಹಾಕ್ಕೊಂಡು ಸೋಸ್ಕೋಬೋದು. ನೀರು ಜಾಸ್ತಿ ಆಗುತ್ತಂದರೆ ನಾನು ನೀರ್ದಷ್ಟೇ ಹಾಕಿ ಆಮೇಲೆ ತೊಗೊಳ್ತೀನಿ. ಮೊದಲ ಮೆಣಸು ಹಾಕಿ ರುಬ್ಕೊತೀನಿ ಗ್ರೈಂಡರ್ಗೆ. ಅಂದರೆ ಅದು ಬೇಗ ಸಣ್ಣ ಆಗೋದಿಲ್ಲ, ಆ ಕಡೆ ಉಳಿತೈತಿ. ಆಮೇಲೆ ಮಿಕ್ಸಿ ಕೂಡ ಹಾಕ್ಕೋಬೋದು. ಗ್ರೈಂಡರ್ಗೆ ಹಾಕಿದ್ರೆ ಚೆನ್ನಾಗಿ ಉದಿಗೆ ಬರ್ತದೆ. ಅದಕ್ಕೋಸ್ಕರ ಫಸ್ಟ್ ಮೆಣಸು ಎಲ್ಲ ಸಣ್ಣಾಗಿ ನುಣ್ಣಗಾಗಿದೆ. ಈಗ ಅಕ್ಕಿ ಹಾಕ್ಕೊಳ್ಳುವ. ಇದೆಲ್ಲ ಹಾಕಿ ನೀರು ಉಳಿತೈತಲ್ವ, ಅದನ್ನೊಂದು ಜೇಡಿಗೆ ಹಾಕ್ಕೊಂಡು ಜೀರಿಗೆ ಕಾಳು ಮೆಣಸು ಬಂದಂಥದ್ದು ಮತ್ತು ಎರಡು ರುಬ್ಲಿಕ್ಕೆ ಹಾಕ್ಕೊಳ್ಬೇಕು. ಇದೆಲ್ಲ ಹಾಕಿದ್ದೀನಿ ನಾನು. ಏನು ಉಳಿಲಿಲ್ಲ ಇದರಲ್ಲಿ. ಇನ್ನು ನೀರು ಚೆಲ್ಲಿ ಬೇರೆ ನೀರು ತೊಗೊಳ್ತೀನಿ ರುಬ್ಕೊಂಡು. ಹಿಟ್ಟು ತೆಗೆದಾಯ್ತು ಗ್ರೈಂಡ್ರಿಂದ. ನೋಡಿ ಈ ಥರ ಪೇಸ್ಟ್ ಆಗಬೇಕು. ನುಣ್ಣಗೆ ತರತರ ಇರಬಾರ್ದು. ಈ ಹದ ಇಟ್ಟಿದ್ದೀನಿ ನಾನು. ಇಷ್ಟಿದ್ರೆ ಸಾಕು. ಈಗ ಉಪ್ಪು ಹಾಕಿ ಕಲಿಸ್ಕೊಂಡು ಬೆಳಗಿನ ತನಕ ಮುಚ್ಚಿಟ್ಟು ಬಿಡುವ. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಕೊಡಿ. ಮುಚ್ಚಿಟ್ಟು ಬಿಡುವ. ಬೆಳಗಿನ ತನಕ ಒಂದು 7-8 ಗಂಟೆ ಇಟ್ಟುಬಿಟ್ರೆ ಹಿಟ್ಟು ಚೆನ್ನಾಗಿ ಹುಳಿ ಬರ್ತದೆ. ನೋಡಿ ಬೆಳಗ್ಗೆ ಆಗುವಾಗ ಹಿಟ್ಟು ನೋಡಿ ಯಾವ ಥರ ಉಬ್ಬಿ ಬಂದಿದೆ. ಚೆನ್ನಾಗಿ ಉಬ್ಬಿದೆ. ಈಗ ಸ್ವಲ್ಪ ಇದಕ್ಕೆ ಚಿರುಟ್ ರವೆ ಹಾಕ್ಕೊಳ್ಳುವ. ಸಣ್ಣಂದು ಒಂದು 4-5 ಚಮಚ ಆಗ್ತದೆ. ಟೀ ಸ್ಪೂನಿಗೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಟಿದ್ದು. ಸ್ವಲ್ಪ ಸಕ್ಕರೆ ಹಾಕ್ತೀನಿ 1 ಸ್ಪೂನ್ನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡುವ. ನೋಡಿ ಯಾವ ಥರ ಬಂದಿದೆ ಮರೆನವರು. ಈ ಥರ ಬರಬೇಕು ಹಿಟ್ಟು. ಇದಕ್ಕೆ ಬೇಕಂದ್ರೆ ನೀವು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಸಿ ಸೊಪ್ಪು ಹಾಕ್ಕೊಂಡು ಮಾಡ್ಕೋಬೋದು. ಚೆನ್ನಾಗಿರ್ತದೆ. ಈರುಳ್ಳಿ ಕೂಡ ಹಾಕ್ಕೋಬೋದು. ಸೂಪರಾಗಿರ್ತದೆ ದೋಸೆ ಮಾಡುವ. ಈಗ ದೋಸೆ ಕಾವಲಿಗೆ ಹಂಚ ಇಟ್ಟಿದ್ದೀನಿ ಮೇಲೆ, ಒಲೆ ಮೇಲೆ, ಗ್ಯಾಸ್ ಮೇಲೆ ಎಣ್ಣೆ ಹಚ್ಕೊಂಡು ದೋಸೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಹಾಕ್ಕೊಳ್ಬೇಕು. ದೋಸೆ ಹಂಚಿಟ್ಟಿದ್ದೀನಿ ಕಾಯಲಿಕ್ಕೆ. ಈಗ ದೋಸೆ ಹಾಕ್ಕೊಳ್ಳುವ. ಈ ಥರ ತೀರ್ತಾ ಹೋಗಬೇಕು. ಎಣ್ಣೆ ಜಾಸ್ತಿ ಆಗ್ತದೆ. ದೋಸೆ ಹಂಚಿ ಕಾಯ್ಲಿಕ್ಕೆ ಇಟ್ಟಿನಿ. ದೋಸೆ ಹಾಕ್ಕೊಳ್ಳುವ. ಈಗ ಈ ಥರ ತೀಡಿ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಎದ್ದು ಬರ್ತದೆ. ಅಂದರೆ ಎಣ್ಣೆ ಹಾಕಿದ್ದೀನಿ. ತುಪ್ಪ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನು ಎಣ್ಣೆ ಹಾಕಿದ್ದೀನಿ. ಚೆನ್ನಾಗಿ ಬಿಡಿಸ್ಕೊಂಡು ಹೊಳಿಸಿ ಹಾಕ್ಕೊಳ್ಳುವ. ನೋಡಿ ಎದ್ದು ಬರ್ತದೆ ಸುಲಭದಲ್ಲಿ. ಯಾವ ಥರ ಬಂದಿದೆ ನೋಡಿ. ಕಲರೆಲ್ಲ ಚೆನ್ನಾಗಿ ಬಂದಿದೆ. ಈಗ ಆಗಿದೆ ತಗೊಳ್ಳುವ. ಇದೇ ಥರ ಎಲ್ಲ ದೋಸೆ ಮಾಡುವ. ನೋಡಿ ಯಾವ ಥರ ಬಂದಿದೆ. ಕಲರ್ಫುಲ್ಲು ಚೆನ್ನಾಗಿ ಬಂದಿದೆ. ತಿನ್ನಲಿಕ್ಕೆ ಚಟ್ನಿ, ತುಪ್ಪ ಯಾವುದಾದ್ರೂ ಬೆಣ್ಣೆ ಹಾಕ್ಕೊಂಡು ತಿಂದರೆ ಮಸ್ತ್ ಇರ್ತೈತಿ. ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಆಗಿದೆ. ಇದು ಸಹ ಹೊಳಸಿ ಹಾಕ್ಕೊಳ್ಳುವ. ಈಗ ಎಲ್ಲ ದೋಸೆ ಇದೇ ಥರ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಅಡೆ ದೋಸೆ ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ. ತುಂಬ ಸಾಫ್ಟಾಗಿ, ತುಂಬ ಕೆಂಪಗೆ, ಕಲರ್ ಕೂಡ ತಿನ್ನಲಿಕ್ಕೆ ಕೂಡ ಅಷ್ಟು ರುಚಿಯಾಗಿದೆ. ನೀವು ಸಹ ಟ್ರೈ ಮಾಡಿ. ಹೇಗೆ ಬಂತಂತ ತಿಳಿಸಿ, ಲೈಕ್ ಮಾಡಿ. ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ಶೇಂಗಾ ಚಟ್ನಿ ಮಾಡಿದ್ದೆ. ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ಕಲರ್ಫುಲ್ಲಾಗಿ, ರುಚಿಯಾಗಿ, ಗರಿಗರಿಯಾಗಿ ಚೆನ್ನಾಗಿದೆ. ಟ್ರೈ ಮಾಡಿ ನೀವು ಸಹ.